ಸರ್ ಯುಟಿಕಾದರಿಗೆ ಇಲ್ಲಿ ನಮ್ಮ ಮುಂದೆ ನಾವು ಬಡವರಾದರೂ ಅವರು ನಮ್ಮೊಂದಿಗೆ ಬಂದು ಅವರ ಸಂತೋಷವನ್ನು ಎಲ್ಲರೊಂದಿಗೆ ಸೇರಿದ್ದಾರೆ. ಅವರಿಗೆ ನಾವು ದೇವರ ಆಶೀರ್ವಾದವು ಬರಲಿ. ಅವರ ಕೆಲಸ ಮೇಲೆ ಅವರ ಇಡೀ ಕುಟುಂಬಕ್ಕೆ ನಿಮ್ಮ ಆಶೀರ್ವಾದವನ್ನು ಕೊಡಲಿ. ನಮ್ಮ ರಾಜ್ಯದ ಮುಖ್ಯಸ್ಥರು ಸ್ಪೀಕರಾಗಿ ಕೆಲಸ ಮಾಡ್ತಾರೆ. ಅವರಿಗೆ ನಿಮ್ಮ ಆಶೀರ್ವಾದ ಬರಲಿ. ಅವರ ಕೆಲಸದ ಮೇಲೆ ನಿಮ್ಮ ಆಶೀರ್ವಾದ ಬರಲಿ. ಇಡೀ ಕಾಂಗ್ರೆಸ್ ಪಾರ್ಟಿಗೆ ನಿಮ್ಮ ಆಶೀರ್ವಾದ ಬರಲಿ. ಅವರಿಗೆ ದಿನನಿತ್ಯದ ಕೆಲಸ ಮಾಡಲು ನಿಮ್ಮ ಮತ್ತು ಒಳ್ಳೆಯ ಆರೋಗ್ಯವನ್ನು ಕರುಣಿಸಿರಿ. ನಾವು ಅವರಿಗೆ ಪ್ರತಿದಿನ ನಮ್ಮ ಪ್ರಾರ್ಥನೆಯಲ್ಲಿ ಅವರ ನೆನಪನ್ನು ನಾವು ತೆಗಿತೇವೆ. ಅವರ ಕುಟುಂಬವನ್ನು ನೀವು ಕಾಪಾಡಲಿ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಿರಿ ಎಂದು ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ನಮ್ಮ ಕಾಲತ್ರ ಬಂದು ನಮಗೆ ಇಷ್ಟು ಸಂತೋಷಪಡಿಸಕ್ಕಾಗಿ ದೇವರ ಆಶೀರ್ವಾದವು ನಿಮಗೆ ಸದಾ ಇರಲಿ. Today is the birthday of our speaker, Mr. U.T. Khader, and we are very happy. In the morning we prayed during the prayer time, and here we, sisters and our residents from Olavinahalli, all are glad to wish you, sir, happy birthday. And on this day, we thank you for helping us in many ways to our institution. Today your co-workers have come here and they have offered meal for everyone. We have cut the cake and expressed our joy to you. We wish you all the best and in your future, all your endeavors and all that you are. You also for getting a doctorate honor. So we are very happy and proud of you. So we all are happy and we are proud of you. We are very proud of you. You have got doctorate and our people are very happy. And they always pray for you and for your family and your party. You have to win next time also. And our village you have to improve a lot. All your followers are here with us to celebrate your birthday. We are very happy to hear that you are honored with a doctorate degree. We are grateful to you for all the good work that you do, irrespective of caste, creed, color, and all people are happy with you, and we ask God's blessings on you that you may continue this good work in the days ahead. Congratulations on ಹಳ್ಳಿಗೆ ಬರ್ತದೆ. ನಮ್ಮ ಮಸ್ತ್ ಜನ ಅನಾಥಿರುಳ್ಳರು ಅಕ್ಕಳೊಟ್ಟಿಗೆ ನಮ್ಮ ಸಿಸ್ಟರ್ ನಕ್ಕಳೊಟ್ಟಿಗೆ ಪೂರ ಸೇರೊಂದು ನಮ್ಮ ಸರ್ನ ಬರ್ತ್ಡೇನ ಮಲ್ತೊಂದುಲ್ಲ ದಯಪಂಡ ಒಂದು ಭಾರಿ ಖುಷಿತ ವಿಷಯ. ಇನಿ ಮಲ್ಲಕ್ಲೊಟ್ಟಿಗೆ ನಮಕ್ ಬರ್ತಡೇ ಮಲ್ಪುನರ್ದ ಇಂಚಿನಕ್ಲೊಟ್ಟಿಗೆ ಬರ್ತಡೇ ಮಲ್ಪುನಕ್ಕೆ ತಿಕ್ಕುನ ಖುಷಿ ಖಂಡಿತವಾದ್ಲ ನಮಕ ಬಾಯ್ಡ್ ಪನಿಯರೆ ಸಾಧಿಸಿ ಅಂಚಿನ ಒಂಜಿ ಖುಷಿನೇ ಎಂಕುಲು ಇನಿ ಸರ್ನ ಬರ್ತಡೇದ ಮುಲ್ಪ ಪಡೆಯೊಂದುಲ್ಲ ಪಂದ್ರೆ ಮಸ್ತ್ ಖುಷಿಯ ಒಂದುಂಟು. ಇನಿ ಸೇರ್ ಎಂಚ ಪಂಡ ಪ್ರತಿ ಒಂಜಿ ಧರ್ಮದಕ್ಲ ಒಂಜೇ ರೀತಿ ತುಪ್ಪುನು ಅವೆತ್ತಂದೆ ಮಲ್ಲಕ್ಲಡ್ ಬತ್ತಿನ ನಟ್ಟು ನಾಯನ ಮುಟ್ಟಲ ಆರು ಪ್ರತಿ ವರಿನ ಒಂಜೇ ನಮ್ಮನೆ ತೂಪುನಾರು ಅಂಚಾತ್ರ ಇಂಚಿನ ಒಂಜಿ ಸಂದರ್ಭೋಡು ಎಂಕ್ಲೆಗ್ ಆರು ಇಜ್ಜೆರಡಲ ಇನಿ ಆರು ಪಿತೆಯುರುಡುಲೇರು ಅರಗಿ ಈ ಕಾರ್ಯಕ್ರಮಕ್ಕೆ ಬರ್ರಾತಿಸಿ ಅಂಡಲ ಎಂಕುಲು ಬತ್ತದ ಈ ಕಾರ್ಯಕ್ರಮವನ್ನು ಮಲ್ತಿನೆಟ್ ಎಂಕ್ಲೆಗ್ ಅರೆಡ್ ತೆಚ್ಚ ಖುಷಿ ಎಂಕುಲು ಇನಿ ಪಡೆಯ ಅಂಚಾತ್ರ ಆ ಸೇರ್ಗ ಮಾತನಲ್ಲ ಆಶೀರ್ವಾದ ಉಂಡು ದುಂಬುಗುಲ ಆರು ನನ್ನ ಮಲ್ಲ ಒಂಜಿ ನಾನೋಗಬಹುದು ಮಾತೆರೆಗ್ಲ ನನಾತ ಹೆಲ್ಪ್ ಮನ್ಪು ನಂಚಿನ ಕೆಲಸ ಮಲ್ಪಡು ಪನ್ನೊಂದು ಎನ್ನ ರಡ್ಡು ಪಾತೆರೆಗೂ ಚುಕ್ಕೆ. ನಾವು ನಮ್ಮ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಕಿನ್ಯದ ಒಲವಿನಲ್ಲಿ ಗ್ರಾಮದ ಆಶ್ರಮಕ್ಕೆ ಎಲ್ಲರೂ ನಾವು ನಮ್ಮ ಬ್ಲಾಕಿನ ಸಮಿತಿಯವರು ಇವತ್ತು ಒಂದು ಒಳ್ಳೆಯ ಆಚರಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ನಮಗೆ ಅದು ಭಾಗ್ಯ ಅಂತ ಹೇಳ್ಬೇಕು. ಯಾಕಂತೇಳಿದರೆ ಯಾರದೇ ಒಂದು ಹುಟ್ಟುಹಬ್ಬ ಮಾಡಬೇಕಾದ್ರೆ ಆ ಹುಟ್ಟುಹಬ್ಬದ ಹಿನ್ನೆಲೆಯ ವ್ಯಕ್ತಿ ಅವರು ಒಂದು ಜನಾನುರಾಗಿ ಆಗಿರಬೇಕು. ಇಲ್ಲದಿದ್ದರೆ ಅದಕ್ಕೆ ಒಂದು ಅರ್ಥವಿರುವುದಿಲ್ಲ. ಇವತ್ತು ನಮಗೆ ನಮ್ಮ ಇಲ್ಲಿನ ಶಾಸಕರಾದ U.T. ಖಾದರ್ ಹಾಗೂ ಸಭಾಪತಿಯವರಾದ ಈಗ ವಿದೇಶದಲ್ಲಿ ನಮ್ಮ ಸರ್ಕಾರದ ಕೆಲಸದಲ್ಲಿ ಹೊರಗಿನ ದೇಶದಲ್ಲಿ ಇದ್ದರೂ ಇವತ್ತು ಅವರು ಇಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರ ಹುಟ್ಟುಹಬ್ಬ ಆಚರಿಸಲು ಇಷ್ಟು ಒಂದು ವ್ಯವಸ್ಥಿತವಾಗಿ ಇರಬೇಕಾದ್ರೆ ಅದಕ್ಕೆ ಕಾರಣ
ಯು ಟಿ ಖಾದರ್ ಸರ್. ಯಾಕಂತೇಳಿದರೆ ಅವರ ಜವಾಬ್ದಾರಿ ಇರುವಾಗ ಇಲ್ಲಿ ಏನೆಲ್ಲ ಜನರಿಗೆ ಬೇಕಾದ ಕೆಲಸ ಮಾಡಬೇಕು, ಜನರ ಹತ್ರ ಹೇಗೆ ಇರಬೇಕು ಎಂದು ಮುಂದಿನ ಪೀಳಿಗೆಗೆ ಅವರೊಂದು ನೀತಿ ನಿಯಮವು ಒಂದು ಪಾಠವನ್ನು ಕಲಿಸಿದಂಥ ವ್ಯಕ್ತಿ. ಯಾಕಂತೇಳಿದರೆ ಖಾಲಿ ಶಾಸಕರು ಒಂದು 225 ಜನ ಇದ್ದಾರೆ. ಆದರೆ ಅದರಲ್ಲಿ ಇದ್ದರೂ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯು ಟಿ ಖಾದರ್ ಅವರು ಗಳಿಸಿದ ಹೆಸರು ಯಾವೊಬ್ಬರು ಈ ನಮ್ಮ ಶಾಸಕರಲ್ಲಿ ಗಳಿಸಲಿಲ್ಲ. ಯಾಕಂತೇಳಿದರೆ ಈಗ ಸಭಾಧ್ಯಕ್ಷರಾಗಿ ಆ ಸಭಾಧ್ಯಕ್ಷ ಸ್ಥಾನದಲ್ಲಿ ಅದು ಹೇಗೆ ಇರಬೇಕಂತ ತೋರಿಸಿಕೊಟ್ಟವರೇ ಅದರಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು, ಯಾವುದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನೆಲ್ಲ ತೋರಿಸಿಕೊಟ್ಟವರು ಯು ಟಿ ಖಾದರ್ ಸರ್ ಅವರು ಇವತ್ತು ಅವರು ಹೊರದೇಶದಲ್ಲಿದ್ದರೂ ನಾವೆಲ್ಲರೂ ಅವರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಹಾಗೆ ಅವರ ಕೆಲಸಕ್ಕೆ ಒಂದು ಹುಟ್ಟುಹಬ್ಬದ ದಿನದಂದು ಎಲ್ಲ ದೇವಸ್ಥಾನಕ್ಕೆ, ಚರ್ಚಿಗೆ, ಮಸೀದಿಗೆ ಹೋಗಿ ಅವರಿಗೆ ಶ್ರೇಯಸ್ ಬರಲಿ, ಅವರು ಮಾಡುವ ಕೆಲಸಕ್ಕೆ ಯಶಸ್ಸು ಲಭಿಸಲಿ ಅಂತ ಹೇಳಿಕೊಂಡು ಇವತ್ತು ನಾವು ನಮ್ಮ ಅಭಯ ಆಶ್ರಮ ಇಲ್ಲಿಗೆ ಕಿನ್ಯದ ಆಶ್ರಮಕ್ಕೆ ಬಂದಿದ್ದೇವೆ. ಯಾಕಂತೇಳಿದರೆ ಬರುವ ಮೊದಲು ನಾವು ಯು ಟಿ ಖಾದರ್ ಬಗ್ಗೆ ಅವರಿಗೆ ತಿಳಿಸಬೇಕಂತ ಯಾವುದಿಲ್ಲ. ಅಂದರೆ ನಮಗೆ ಗೊತ್ತಿಲ್ಲದೇ ಅವರು ಯು ಟಿ ಖಾದರ್ ಬಗ್ಗೆ ಅಲ್ಲಿ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಯಾಕಂತೇಳಿದರೆ ನಾವು ಇಲ್ಲದಿದ್ದರೆ ಯು ಟಿ ಖಾದರ್ ಅವರು ಆ ಆಶ್ರಮಕ್ಕೆ ಬಂದು ಯಾವಾಗಲೂ ಬರುವಂಥ ವ್ಯಕ್ತಿ ಆಗೋದ್ರಿಂದ ಇವತ್ತು ಅಲ್ಲಿ ನಮಗೆ ಯಾವುದು ಮಾತಾಡಲಿಕ್ಕೆ ಕಷ್ಟ ಇಲ್ಲ. ಯಾಕಂದರೆ ಅವರ ಬಗ್ಗೆ ಅಲ್ಲಿಯ ಟೀಚರ್ಸ್ನವರು, ಸಿಸ್ಟರ್ಸ್ನವರು, ಅಲ್ಲಿ ಪ್ರಾಯದವರೆಲ್ಲ ಅವರ ಬಗ್ಗೆ ಖಾದರ್ ಹೆಸರು ಗೊತ್ತಿಲ್ಲದೆ ಯಾರಿಗೂ ಇಲ್ಲ. ಎಲ್ಲರೂ ಅವರ ಬಗ್ಗೆ ಅವರ ಅಷ್ಟಕ್ಕೆ ಏನು ಹೇಳಿಕೊಡದೇ ಮಾತಾಡ್ತಾ ಇರ್ತಾರೆ. ಆಗಿರುವಾಗ ಆ ನಮ್ಮ ಶಾಸಕರು ಎಷ್ಟು ಜನಾನುರಾಗಿ ಆಗಿದ್ದಾರೆ ಅಂತ ಹೇಳೋದಕ್ಕೆ ಅದೇ ಸಾಕ್ಷಿ. ಏನಿರಲಿ, ಅವರ ಮುಂದಿನ ರಾಜ್ಯಕ್ಕೆ ಭವಿಷ್ಯವು ಒಳ್ಳೆಯದಾಗಲಿ, ಅವರು ಜನರ ಪರವಾಗಿ ಮಾಡುವ ಕೆಲಸ, ಜನರ ಬಗ್ಗೆ ಒಂದು ಹೊಂದಾಣಿಕೆ ಇರುವಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಅದೆಲ್ಲ ನಮಗೆ ಆದರ್ಶ ಪ್ರಿಯವಾಗಿ ನಾವು ಇನ್ನು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಒಂದು ಸಂದೇಶ ಬರಲಿ ಅಂತ ಹೇಳಿಕೊಂಡು ಅವರಿಗೆ ಒಳ್ಳೆಯ ದೇವರ ಹತ್ರ ಆಶೀರ್ವಾದ ಇರಲಿ ಅಂತ ನಾವೆಲ್ಲರೂ ಬ್ಲಾಕಿನ ಅಧ್ಯಕ್ಷರಿದ್ದಾರೆ, ಮತ್ತು ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಿದ್ದಾರೆ, ಮಹಿಳಾ ಅಧ್ಯಕ್ಷರಿದ್ದಾರೆ, ಹಾಗೆ ಇಲ್ಲಿಯ ನಮ್ಮ ಆಶ್ರಮದ ಮುಖ್ಯಸ್ಥರು ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಇವತ್ತು ನಾವು ಬ್ಲಾಕ್ನ ವತಿಯಿಂದ ಅಭಿನಂದನೆ ಹೇಳುತ್ತಾ ಅವರಿಗೆಲ್ಲರಿಗೂ ಈ ದೇವರು ಖಾದರ್ಗೆ ಮಾತ್ರ ಆಶ್ರದಲ್ಲ, ಇಲ್ಲಿ ಇದ್ದವರ ಪ್ರಾಯದವರಿಗೆ ಎಲ್ರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ನಾವು ಖಾದರೊಟ್ಟಿಗೆ ಅದಕ್ಕೂ ಅವರಿಗೂ ನಾವು ಬೇಡುತ್ತಾ ಎಲ್ರಿಗೂ ಯಶಸ್ಸು ಸಿಗಲಿ ಅಂತೇಳಿ ನನ್ನ ಎರಡು ಮಾತನ್ನು. ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಈ ಕ್ಷೇತ್ರದ ಶಾಸಕರು. 12 ತಾರೀಕಿಗೆ ನಿನ್ನೆ ಅವರ ಬರ್ತ್ಡೇ ಕಾರ್ಯಕ್ರಮ ಕೆಲವು ಕಡೆಯಲ್ಲಿ ಆಗಿದೆ. ಇವತ್ತು ಒಲವಿನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಅಭಯ ಆಶ್ರಮಗಳಿದೆ. ಅದರಲ್ಲಿ ಒಲವಿನಲ್ಲಿಯೂ ಸಹ ಒಂದು ಪವಿತ್ರವಾದ ಆಶ್ರಮ. ಇಲ್ಲಿ ಭಾಳಷ್ಟು ಹಿರಿಯರು ವಾಸ ಮಾಡ್ತಾ ಇದ್ದಾರೆ. ಈ ಹಿರಿಯರ ಒಂದು ಆಶೀರ್ವಾದ ಯು ಟಿ ಖಾದರ್ಗೆ ದೊಡ್ಡ ಸಂಪತ್ತು. ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಇರುವಂಥ ಎಲ್ಲ ಆಶ್ರಮಗಳಲ್ಲಿ ಯು ಟಿ ಖಾದರ ಹೆಸರು ಗೊತ್ತಿಲ್ಲದ ಹಿರಿಯರು ಯಾವ ಆಶ್ರಮದಲ್ಲೂ ಇಲ್ಲ. ಇದು ಯು ಟಿ ಖಾದರ್ ಅವರಿಗೆ ಸಿಕ್ಕಿದ ದೊಡ್ಡ ಸಂಪತ್ತು. ಹಾಗಾಗಿ ನಿನ್ನೆ ನಾವು ಅನ್ಲಾಕ್ ಹಾಸ್ಪಿಟಲಲ್ಲಿ ಸುಮಾರು 500 ಜನರಿಗೆ, ಆ ಹಾಸ್ಪಿಟಲ್ ರೋಗಿಗಳ ಪೋಷಕರಿಗೆ ಫುಡ್ ಕೊಡುವ, ಆಹಾರ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ನಿನ್ನೆ. ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ನವಾಜ್ ನರಿಂಗಾನ, NYCನ ಅಧ್ಯಕ್ಷರು, ಸರ್ವ ಸದಸ್ಯರು, ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರ ಆದೇಶ ಸೂಚನೆ ಮೇರೆಗೆ ಇವತ್ತು 3 ಆಶ್ರಮಗಳಿಗೆ ಊಟ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ಖಂಡಿತವಾಗಿ ಇಲ್ಲಿರುವ ಎಲ್ಲ ಆಶ್ರಮದಲ್ಲಿರುವ ಹಿರಿಯರನ್ನು ಆದಷ್ಟು ಬೇಗ ದೇವರು ಆರೋಗ್ಯವಾಗಿ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಅಮೇರಿಕದಲ್ಲಿ ನಿನ್ನೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಅವರು ಒಂದು ಸಣ್ಣ ಕಾರ್ಯಕ್ರಮವೂ ಸಹ ಮಾಡಿದ್ದಾರೆ ಅಮೇರಿಕದಲ್ಲಿ. ಆದರೆ ಆ ಅಮೇರಿಕದಲ್ಲಿ ಮಾಡುವಂಥ ಆ ಸಣ್ಣ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಎಲ್ಲ ಜನ ಸಂತೋಷಪಟ್ಟಿದ್ದಾರೆ. ಹಾಗಾಗಿ ಯು ಟಿ ಖಾದರ್ ಅವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಒಬ್ಬ ಅಜಾತ ಶತ್ರು, ಈ ದೇಶ ಕಂಡಂಥ ಅಪಮಿತ್ರ ಒಂದು ರಾಜಕೀಯ ಧೋರಣೆಯಾಗಿ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದ ಉಸ್ತುವಾರಿಯಾಗಿ, ಕೋಲಾರದ ಉಸ್ತುವಾರಿಯಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯಾಗಿ
ನಿಷ್ಠೆಯಿಂದ 3 ಉಸ್ತುವಾರಿ ಸಚಿವರ ಉದ್ಯೋಗ ಅಲಂಕರಿಸಿದ ಒಬ್ಬ ಸಚಿವರಿದ್ದರೆ ಅದು ಯು ಟಿ ಖಾದರ್ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳುತ್ತಾ ಇಲ್ಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ಅವರಿಗೆ ಇರಲಿ. ಮುಂದಿನ ಸಲ ರಾಜಕೀಯ ಭವಿಷ್ಯದಲ್ಲಿ ಆದಷ್ಟು ಬೇಗ ಉನ್ನತ ಸ್ಥಾನ ಪಡೆದು ಒಲವಿನ ಅಲ್ಲಿ ಆಶ್ರಮಕ್ಕೆ ಭೇಟಿ ಕೊಡುವಂಥ ಶಕ್ತಿ, ಆರೋಗ್ಯ, ಆಯುಷ್ಯ ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ವಿಧಾನಸಭಾ ಕ್ಷೇತ್ರದ ಶಾಸಕರು, ಅದೇ ರೀತಿ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರ 56ನೇ ಹುಟ್ಟುಹಬ್ಬ ಸಮಾರಂಭ. ನಿನ್ನೆ ಅವರ ಹುಟ್ಟಿದ ದಿನ. ಆದರೆ ನಾವೆಲ್ಲ ಇಡೀ ಕ್ಷೇತ್ರ ಅಂತೀವಿ. ನಿನ್ನೆ ಕೂಡ ಅಲ್ಲಲ್ಲಿ ಅವರ ಹುಟ್ಟಿದ ಹಬ್ಬಕ್ಕಾಗಿ ಅನೇಕ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಹಣ್ಣುಗಳನ್ನು ಎಲ್ಲ ಕೊಟ್ಟಿದ್ದಾರೆ. ಆದರೆ ನಾವು ಇವತ್ತು ನಮ್ಮ ಉಳ್ಳಾಳ ಬ್ಲಾಕಿನ ವತಿಯಿಂದ ಹಾಗೂ ಮಣಿಪುರ ಬ್ಲಾಕಿನ ವತಿಯಿಂದ ಯೂತ್ ಕಾಂಗ್ರೆಸ್ಸಿನ ಹಾಗೂ NSY ಅವರ ಸಹಕಾರದೊಂದಿಗೆ ನಾವು ಇವತ್ತು 3 ಆಶ್ರಮಗಳಿಗೆ ಅನ್ನದಾನ ಮಾಡುವಂಥ ಕೆಲಸ ಹೊರಟಿದ್ದೇವೆ. ಒಂದು ಒಲವಿನಹಳ್ಳಿಯ ಆಶ್ರಮ, ಅಭಯಾಶ್ರಮ, ಮತ್ತೊಂದು ಕ್ಯಾನ್ಸರ್ ಸೆಂಟರ್ ತಪಸ್ಯ ಅಂತೇಳಿ ಅಲ್ಲಿ ಕೂಡ 3 ಆಶ್ರಮ ಕೂಡ ಅನ್ನದಾನವನ್ನು ವ್ಯವಸ್ಥೆ ಮಾಡಿ ಬೆಳಿಗ್ಗೆ ನಾವೆಲ್ಲರೂ ಕೂಡ ಸೇರಿ ಅವರಿಗೆ ಆಯುರಾರೋಗ್ಯ ಶಕ್ತಿ ಕೆಲಸ ಮಾಡುವಂಥ ಇದು ಇರಲಿ ಅಂತ ಹೇಳ್ಕೊಂಡು ಸೋಮನಾಥ ದೇವಸ್ಥಾನ, ಸೋಮೇಶ್ವರ, ಅದೇ ರೀತಿ ನಮ್ಮ ಉಳ್ಳಾಳದ ಪವಿತ್ರವಾದ ದರ್ಗಾ, ಅದೇ ರೀತಿ ಧರ್ಮನೂರಿನ ಚರ್ಚ್ಗೆ ನಾವೆಲ್ಲರೂ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ನಂತರ ನಮ್ಮ ಕಾರ್ಯಕರ್ತರು 3 ಆಸ್ಪತ್ರೆಗಳಿಗೆ ಹೋಗಿ ರಕ್ತದಾನ ಶಿಬಿರವನ್ನು ಕೂಡ ಮಾಡಿದ್ದಾರೆ. NPI ಆಸ್ಪತ್ರೆ, ಇಟ್ಟೆ ಆಸ್ಪತ್ರೆ, ಕನಚೂರು ಆಸ್ಪತ್ರೆ ಇಲ್ಲಿಗೆ ಹೋಗಿ ರಕ್ತದಾನ ಶಿಬಿರವನ್ನು ಕೂಡ ಮಾಡಿದ್ದಾರೆ. ಸಾಯಂಕಾಲ ನಾವು 4 ಗಂಟೆಗೆ ದೇರ್ಲಕಟ್ಟೆಯ ಸ್ವಾಗತ್ ಹಾಲ್, ಮೊದಲು PCC ಹಾಲ್ ಇತ್ತು, ಇನ್ನು ಸ್ವಾಗತ್ ಹಾಲ್ ಅಂತಾಗಿದೆ. ಆ ಮೈದಾನದಲ್ಲಿ ನಾವೊಂದು ಸಭಾ ಕಾರ್ಯಕ್ರಮ 2 ಗಂಟೆ ಕಾಲ ಸಭಾ ಕಾರ್ಯಕ್ರಮ ಕೂಡ ಇಟ್ಟಿದ್ದೇವೆ. ಅಲ್ಲಿ ಅವರು ಹೆಚ್ಚಿನ ಅಂಶ ಅವರು ಪರದೆ ಮುಂದೆ ಮಾತಾಡುವಂಥ ಒಂದು ಕೂಡ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ನಮ್ಮ ಕ್ಷೇತ್ರ ಜನರೊಟ್ಟಿಗೆ. ಆದ್ದರಿಂದ ಎಲ್ಲವನ್ನು ಅವರ ಹುಟ್ಟಿದ ಹಬ್ಬಕ್ಕಾಗಿ ನಾವು ಇಟ್ಟಿದ್ದೇವೆ. ಸರ್ವಶಕ್ತನಾದ ದೇವ, ಎಲ್ಲ ಧರ್ಮದ ದೇವರು ಅವರಿಗೆ ಆಯುರಾರೋಗ್ಯ ಶಕ್ತಿ, ಅದೇ ರೀತಿ ಕೆಲಸ ಮಾಡುವಂಥ ಒಂದು ಶಕ್ತಿ ಕೂಡ ಕರುಣಿಸಲಿ ಅಂತ ಹೇಳ್ಕೊಂಡು ಅವರ ಮುಂದಿನ ಒಂದು ತಿಂಗಳ ಒಳಗೆ 15 ದಿವಸ ಒಳಗೆ ದೊಡ್ಡ ಒಂದು ಸ್ಥಾನವನ್ನು ಅಲಂಕರಿಸಿ ಈ ಕ್ಷೇತ್ರಕ್ಕೆ ಬರಲಿ ಅಂತ ನಾವು ನಂಬಿಕೊಂಡು ಸರ್ವಧರ್ಮದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು